ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ಬಿಜೆಪಿಯಲ್ಲಿ ವರದಿ ಬಿಚ್ಚಿಟ್ಟ ಸೀಕ್ರೆಟ್ ಬಹಳ ಆಘಾತಕಾರಿಯಾಗಿದೆ. ವಿಜಯೇಂದ್ರಗೆ ಮತ್ತೆ ಹಿನ್ನಡೆಯಾಗಿದೆ. ಕೇಂದ್ರ ಮಂತ್ರಿಗಳು ಸೀನಿಯರ್ಸು ಎಲ್ಲ ಅಖಾಡಕ್ಕಿಳಿದಿದ್ದಾರೆ. ಈಗ ವಿಜಯೇಂದ್ರ ಮಾತಿಗೆ ಬೆಲೆಯೇ ಇಲ್ಲದಂತಾಯ್ತಾ. ಮೊದಲೇ ವಿಜಯೇಂದ್ರ ವಿರುದ್ಧ ಆಕ್ರೋಶ ಬಂಡಾಯ ಎಲ್ಲ ಇತ್ತಲ್ಲ, ಈಗ ಅಡ್ಡ ಮತದಾನದ ಬಳಿಕ ಮೇಜರ್ ಡೆವಲಪ್ಮೆಂಟ್ ಆಗ್ತಿದೆ. ಡೆಲ್ಲಿಗೆ ಹಾರ್ತಿದ್ದಾರೆ ಆರ್ ಅಶೋಕ್ ಮತ್ತು ವಿಜಯೇಂದ್ರ ಅವರು. ಎಲ್ಲ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. 11 ಜನ ಅಲ್ಲ 12 ಜನ ಕ್ರಾಸ್ ವೋಟಿಂಗ್ ಆಗಿದೆ ಅನ್ನೋದು ಕೂಡ ಈಗ ಹೊರಗಡೆ ಬರ್ತಿರೋದು. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಎಲ್ಲ ವಿಡಿಯೋ ಅಪ್ಡೇಟ್ಸ್ ನೋಟಿಫಿಕೇಶನ್ಸ್ ನಿಮ್ಮನ್ನು ತಲುಪುತ್ತೆ. ವೀಕ್ಷಕರೇ, ವಿಜಯೇಂದ್ರ ಅವರ ಪರಿಸ್ಥಿತಿ ರಾಜ್ಯ ಬಿಜೆಪಿಯಲ್ಲಿ ಬಹಳ ಗಂಭೀರವಾಗಿದೆ, ತುಂಬ ಗಂಭೀರವಾಗಿದೆ. ಯಾಕಂದರೆ ಈಗ 11 ಅಲ್ಲ, NDA ಇಂದ ಕ್ರಾಸ್ ವೋಟಿಂಗ್ 11 ಅಲ್ಲ 12 ಅನ್ನೋದನ್ನು ಸತ್ಯಶೋಧನಾ ಸಮಿತಿ ಮಾಡಿದಾರಲ್ಲ, CT ರವಿ ಅವರು, ಮಹೇಶ್ ತೆಂಗಿನಕಾಯಿ ಅವರೆಲ್ಲ ಸೇರಿ ಆ ಕಮಿಟಿ ಕಂಡು ಹಿಡಿದಿರೋದು ಏನಂದರೆ 12 ಜನ ಅಂತೆ ಒಟ್ಟು BJP JDS ಇಂದ ಕ್ರಾಸ್ ವೋಟಿಂಗ್ ಆಗಿರೋದು. BJPಯಿಂದನೇ 7 ಅಂತ ಹೇಳಲಾಗ್ತಿದೆ. ಕಾಂಗ್ರೆಸ್ನವರೇ ಹೇಳಿದ್ದಾರೆ BJPದೇ 7 ಮತ ಬಿದ್ದಿದೆ, 4 JDSನದ್ದು ಅಂತ. ಈಗ ಇನ್ನೊಂದು ಎಲ್ಲಿಂದು ಅನ್ನೋದು ಗೊತ್ತಿಲ್ಲ. CT ರವಿ ಅವರೇ ಅದನ್ನು ಖಚಿತವಾಗಿ ಹೇಳ್ತಿದ್ದಾರೆ. ಒಟ್ಟು ಲೆಕ್ಕ ಸಿಕ್ಕಿರೋದು 12. ಆ ಪೈಕಿ ಯಾರು ಏನು ಅಂತ ಸಾಂದರ್ಭಿಕ ಸಾಕ್ಷಿಗಳನ್ನು ಪತ್ತೆ ಹಚ್ಚಿ ಈಗ ರಿಪೋರ್ಟ್ ರೆಡಿ ಮಾಡ್ತಿದ್ದೀವಿ, ಇನ್ನೇನು ರೆಡಿ ಆಗುತ್ತೆ ಅಂತ. ಈ ಹೊತ್ತಲ್ಲಿ ವಿಜಯೇಂದ್ರ ಅವ್ರಿಗೆ ಮತ್ತೆ ಹಿನ್ನಡೆಯಾಗಿದೆ. ಧರ್ಮಸ್ಥಳದಲ್ಲಿ ಶಾಸಕಾಂಗ ಸಭೆ ಮಾಡೋದು, ಅಲ್ಲೇ ಆಣೆ ಪ್ರಮಾಣ ಮಾಡಿಸೋದು ಮಂಜುನಾಥನ ಮೇಲೆ ಅಂತ ಅವರು ಪ್ಲಾನ್ ಮಾಡಿದ್ರು. ನಿನ್ನೆ ಅದನ್ನೇ ಹೇಳಿದರು, ತಾಯಿಗೆ ದ್ರೋಹ ಮಾಡ್ದಂಗೆ ಪಕ್ಷಕ್ಕೆ ದ್ರೋಹ ಮಾಡೋದಂದರೆ ಅದನ್ನು ಪತ್ತೆ ಹಚ್ತೀವಿ. ಶಾಸಕರೆಲ್ಲರ ಬಂಡವಾಳ ಯಾರು ಮೋಸ ಮಾಡಿದಾರೋ ಅವರದ್ದು ಹೊರಗಡೆ ಬರುತ್ತೆ, ಆಣೆ ಮಾಡಲಿ ಅಂತ ಹಾಕಿದರು ಸವಾಲನ್ನು. ಈಗ ಅದಕ್ಕೆ ಸೀನಿಯರ್ಸ್ ಎಲ್ಲ ವಿರೋಧ ವ್ಯಕ್ತಪಡಿಸಿದ್ದಾರೆ. ಪ್ರಹ್ಲಾದ್ ಜೋಶಿಯವರು ನಾನು ಬೇಡ ಅಂತ ಹೇಳಿದ್ದೀನಿ, ರಾಜ್ಯಾಧ್ಯಕ್ಷರು ಯಾಕೆ ಹಂಗೆ ಹೇಳಿದ್ರು ಗೊತ್ತಿಲ್ಲ, ಮೋಸ್ಟ್ಲಿ ನೋವಲ್ಲಿ ಹೇಳಿದ್ರೆ ನೋ, ಬಟ್ ಅದೆಲ್ಲ ಚೆನ್ನಾಗಿಲ್ಲ. ಧರ್ಮಸ್ಥಳ ಅಂದರೆ ಅದಕ್ಕೊಂದು ಘನತೆ ಗೌರವ ಇದೆ. ಆ ಜಾಗಕ್ಕೆ ರಾಜಕೀಯದ ಕೊಳಕನ್ನೆಲ್ಲ ಅಲ್ಲಿಗೆ ಎಳ್ಕೊಂಡು ಹೋಗಬಾರ್ದು ಅಂತ ಸಲಹೆ ಕೊಟ್ಟಿದ್ದೀನಿ. ಹಾಗೆಲ್ಲ ಮಾಡೋದು ಸರಿಯೇ ಇಲ್ಲ, ಅದು ಧರ್ಮಸ್ಥಳದಲ್ಲಿ ಹೋಗಿ ಆಣೆ ಮಾಡಿಸೋದು ಅಂತ ಪ್ರಹ್ಲಾದ್ ಜೋಶಿಯವರ ಅಭಿಪ್ರಾಯ. ಮತ್ತೊಂದು ಕಡೆ ಸುರೇಶ್ ಕುಮಾರ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ಸೀನಿಯರ್ಸು ಬಹಳ ಆಘಾತ ಆಯಿತು ವಿಜಯೇಂದ್ರ ಅವರು ಈ ಮಾತು ಕೇಳಿ, ನಮಗೆ ಏನು ಮಾಡ್ತಿದ್ದಾರೆ ಇವರು ಅಂತ. ಶಾಸಕರು ಹೋಗಿ ಅಲ್ಲಿ ಆತ್ಮಸಾಕ್ಷಿ ಬಿಟ್ಟವ್ರೋಗಿ ಅಲ್ಲಿ ಪ್ರಮಾಣ ಮಾಡೋದ? ನಾವೆಲ್ಲ ತಾಯಿ ಬಿಟ್ಟರೆ ಧರ್ಮಸ್ಥಳ ಮಂಜುನಾಥನೇ ನಮಗೆ ಜೀವನಾಧಾರ ಅಂತ ಅಂದುಕೊಂಡಿರೋರು, ಅಷ್ಟು ಶ್ರದ್ಧೆ ಇಟ್ಕೊಂಡಿರೋರು ಆ ಜಾಗದಲ್ಲಿ ಕೊಳಕ್ಕೆ ತಗೊಂಡು ಹೋಗಬೇಕಾ ಅಂತೆಲ್ಲ ಮುಗಿಬಿದ್ದಿದ್ದಾರೆ. ಅಂದರೆ ಶಾಸಕರಿಗ 60+ ಶಾಸಕರ ಮೇಲೆ ಎಲ್ಲರ ಮೇಲೂ ಅನುಮಾನ ಮಾಡಬೇಕಾಗತ್ತೆ. ಯಾರು ಅನ್ನೋ ಸಣ್ಣ ಸುಳಿವನ್ನೂ ಕೂಡ ಹಿಡಿಯೋಕ್ಕಾಗ್ತಿಲ್ಲ BJP ನಾಯಕರಿಗೆ ಅನ್ನೋದು ಈಗ ದುರದೃಷ್ಟಕರ. ಯಾಕಂದರೆ ಸತ್ಯಶೋಧನಾ ಸಮಿತಿ ಮಾಡಿದ್ದಾರೆ, ಗೌಪ್ಯ ಮತದಾನ, ಸಾಂದರ್ಭಿಕ ಸಾಕ್ಷಿ ಹುಡುಕ್ತಿದ್ದೀವಿ, ಒಂದು 4 ಜನರದ್ದು ಲೆಕ್ಕ ಸಿಕ್ಕಿದೆ. ಬಟ್ ಇಷ್ಟೊತ್ತಿಗಾಗಲೇ ಆಂತರಿಕ ವರದಿ ಒಂದು ಪಕ್ಷದ ಬಂದೇ ಬಿಡಬೇಕಿತ್ತು. ಇಂಥವರೇ ಮೋಸ ಮಾಡಿದ್ದಾರೆ, ಇಂಥವ್ರು ಕಾಂಗ್ರೆಸ್ ಜೊತೆ ಕಾಂಟ್ಯಾಕ್ಟಲ್ಲಿದ್ದರು, ಅದು ಕೂಡ ಗೊತ್ತಾಗ್ತಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಈಗ ಹೈಕಮಾಂಡ್ ನಾಯಕರ ಭೇಟಿ ಮಾಡೋದಕ್ಕೆ ಹೋಗಿದ್ದಾರೆ. ಇನ್ನೇನು ವರದಿ ಬರುತ್ತೆ ಅಂತ ಹುಡುಕಾಟ ಮುಂದುವರೆದಿದೆ. ಹೇಳೋಕ್ಕಾಗಲ್ಲ. ಗೌಪ್ಯ ಮತದಾನ ಹೌದು, ಹೆಸರು ಹೇಳೋದು ಕಷ್ಟ. ಎಲ್ಲ ಪರೀಕ್ಷೆಗಳಿಗೆ ಇದೆಲ್ಲ ಕಂಡು ಹಿಡಿಯೋದು ಈಸಿ ಇರುತ್ತೆ, ಸುಲಭ ಅಲ್ಲ. ಶಾಸಕರ ತಲೆ ಮರೆಸ್ಕೊಳ್ಳೋದು, ತಪ್ಪು ಮಾಡಿಬಿಟ್ಟು ಒಂದಲ್ಲ ಒಂದು ಕ್ಲೂ ಬಿಟ್ಟಿರ್ತಾರೆ, ಕಳ್ಳ ಹೆಂಗೆ ಬಿಟ್ಟಿರ್ತಾನಲ್ಲ ಹಾಗೇನೆ ಅದನ್ನು ಹಿಡಿದಾಕ್ಬಿಡ್ತಾರೆ. ಅನುಮಾನ ಹಿಡಿದು ಹೋದಾಗ ಸಾಕ್ಷಿ ಸಿಕ್ಕೇ ಸಿಗತ್ತೆ. ಬಟ್ ಇಲ್ಲಿ 1-2-3 ಜನರದ್ದು ಸಿಕ್ಕಿದೆ, ಉಳಿದವ್ರದ್ದು ಸಿಗ್ತಾ ಇಲ್ಲ. ಪರಿಸ್ಥಿತಿ ಗಂಭೀರ ಆಗಿದೆ. ಈಗ ಆಣೆ ಪ್ರಮಾಣಕ್ಕೂ ಕೂಡ ತೀವ್ರ ವಿರೋಧ ವ್ಯಕ್ತವಾಗಿದ್ದು, ನಾವಂತೂ ಬರಲ್ಲ ಅಲ್ಲಿ ಅಂತಲೇ ಓಪನ್ ಆಗಿ ಹೇಳ್ತಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರೆಲ್ಲ ಯಾರ ಮೇಲೆ ಅನುಮಾನ ಇದೆ ಇವ್ರಿಗೆ ಗೊತ್ತಿಲ್ಲ, ಕಂಡು ಹಿಡೀಲಿ, ನಾವಂತೂ ಅಲ್ಲಿಗೆ ಹೋಗಲ್ಲ, ಯಾಕೆ ಹೋಗ್ಬೇಕು ನಾವು ಆಣೆ ಪ್ರಮಾಣ ಮಾಡೋದಕ್ಕೆ ಅಂತ ಸೆಡ್ ಹೊಡೆದಿದ್ದಾರೆ. ಈಗ ರೆಬಲ್ಸ್ ಅಂತ ಇದ್ರಲ್ಲ, ಅವ್ರ ಮೇಲೆ ಅನುಮಾನ ಮಾಡಬೇಕು, ಯಾರ ಮೇಲೆ ಅನುಮಾನ ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಯಾಕಂದರೆ JDSನವ್ರು ನೋಡಿ, JDSನವರು ಈಗ ಹೈಕಮಾಂಡ್ ನಾಯಕರೇ ಸಂಧಾನ ಮಾಡಿದ್ದಾರೆ. ಮೈತ್ರಿ ಮೇಲೆ ಏನೂ ಪರಿಣಾಮ ಆಗಬಾರ್ದು, ಕುಮಾರಸ್ವಾಮಿ ಅವರೇ ಬೇಜಾರು ಮಾಡ್ಕೋಬೇಡಿ, ನೀವು ಆ್ಯಕ್ಷನ್ ಆಗುತ್ತೆ, ನೀವು ಡಿಸ್ಟರ್ಬ್ ಆಗಬಾರ್ದು, ಮೈತ್ರಿ ಮುಂದುವರಿಬೇಕು ಅಂತ ಕನ್ವಿನ್ಸ್ ಮಾಡಿದ್ದಾರೆ. ಸ್ವತಃ ಅಮಿತ್ ಶಾ ಕಾಲ್ ಮಾಡಿ. ಆದರೆ ಈಗ ದೇವರಾಜೇಗೌಡರು ಅವರು ಇವರು ಕುಮಾರಸ್ವಾಮಿ ಅವರು ಹೇಳದೇ ಇದ್ರು ಸೈಡಲ್ಲಿ ಮಾತಾಡ್ತಿರೋದೇನು, ವಿಜಯೇಂದ್ರ ಅವರೇ ಅಡ್ಡ ಮತದಾನ ಮಾಡಿಸಿದ್ದಾರೆ. ಕಡೆಗೆ ಅಧ್ಯಕ್ಷರ ಮೇಲೇ ಆರೋಪ. ವಿಜಯೇಂದ್ರ ಅವರೇ DK ಜೊತೆ ಅಡ್ಜಸ್ಟ್ಮೆಂಟಲ್ಲಿ ಅಡ್ಡ ಮತದಾನ ಮಾಡಿಸ್ಬಿಟ್ಟಿದ್ದಾರೆ ಅನ್ನೋ ತನಕ ಕೆಲವರು ಆ ಕಡೆಯಿಂದ ಆರೋಪ ಮಾಡ್ತಿದ್ದಾರೆ. ವಿಜಯೇಂದ್ರ ಅವರು ಇಲ್ಲಿ ಅಡ್ಡ ಮತದಾನ ಮಾಡಿರೋರನ್ನು ಹುಡುಕೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಹಿಂಗಾಗಿದೆ ಪರಿಸ್ಥಿತಿ. ಸ್ಥಳ ಅತ್ಯಂತ ಪವಿತ್ರ ಕ್ಷೇತ್ರವಾದ್ದರಿಂದ ನಮ್ಮ ಈ ಇದರಲ್ಲಿ ಧರ್ಮಸ್ಥಳವನ್ನು ಎಳೆಯೋದು ಬೇಡ.
ನಾವು ಅದನ್ನು ಫೈಂಡ್ ಔಟ್ ಮಾಡಿ ಪತ್ತೆ ಹಚ್ಚಿ ಇವತ್ತಿನ ನಾಳೆ ಪತ್ತೆ ಹಚ್ಚೋದು. ಅಕಸ್ಮಾತ್ ಈ ಕಮಿಟಿಯವ್ರಿಗೂ ಇಮ್ಮಿಡಿಯೇಟ್ ಪತ್ತೆ ಹಚ್ಚಲಿಕ್ಕಾಗಿಲ್ಲ ಅಂದ್ರೆ ಒಂದು ಸ್ವಲ್ಪ ದಿವಸದಾಗ ಗೊತ್ತಾಗತ್ತೆ. ಆವಾಗ ನಾವು ಮುಂದಿನ ದಿವಸದಲ್ಲಿ ಅವ್ರಿಗೇನು ಕ್ರಮ ಅಥವಾ ಪಾಠವನ್ನು ಸೂಕ್ತ ಸಂದರ್ಭದಲ್ಲಿ ಕಲಿಸ್ಬೇಕು, ಅದನ್ನು ಕಲಿಸೋಣ. ನಿಮ್ಮ ಮನಸ್ಸಿನ ನೋವು ಇಂಗ್ಲೀಷ್ದಾಗ ಅಗೋನಿ ಅಂತ ಹೇಳ್ತಾರಲ್ಲ, ಅದನ್ನು ನನಗೆ ಅರ್ಥ ಆಗ್ತದೆ. ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿರೋದೇನು ಅಂತ ಹೇಳಿದ್ರೆ, NDA ಇಂದ BJP ಮತ್ತು JDS ಎರಡೂ ಪಕ್ಷಗಳಿಂದ ಸೇರಿ 12 ಮತಗಳು ನಮ್ಮಿಂದ ವ್ಯತ್ಯಾಸ ಆಗಿದೆ. ಅದರಲ್ಲಿ JDSದೆಷ್ಟು BJPದೆಷ್ಟು ಅನ್ನೋದನ್ನು ನಾವು ಇನ್ನೂ ನಿಖರವಾಗಿ ಪತ್ತೆ ಹಚ್ತಾ ಇದ್ದೀವಿ. ಯಾರ್ಯಾರ ಬಗ್ಗೆ ಸಾಂದರ್ಭಿಕವಾಗಿ ನಮಗೆ ಇನ್ಫಾರ್ಮೇಷನ್ ಬಂದಿದೆಯೋ ಶೀಘ್ರದಲ್ಲೇ ಸಾಧ್ಯ ಆದರೆ ಈ ಮುಂದಿನ ವಾರದಲ್ಲೇ ಧರ್ಮಸ್ಥಳದಲ್ಲೇ ನಮ್ಮ ಶಾಸಕ ಪಕ್ಷ ಸಭೆಯನ್ನು ಕರಿಬೇಕು. ಅಲ್ಲಿ ಕರೆದು ಯಾರಿವತ್ತು ಶಾಸಕರು ತಾಯಿಗೆ ದ್ರೋಹ ಬಗೆಯುವಂಥ ಕೆಲಸವನ್ನು ಮಾಡಿದ್ದಾರೆ, ಅದು ಯಾರೇ ಆಗಿರಲಿ, ನಾವು ಎಷ್ಟೇ ದೊಡ್ಡವರಾದರೂ ಕೂಡ ನಾವೆಲ್ಲರೂ ಕೂಡ ದೇವರನ್ನು ನಂಬ್ತಕ್ಕಂಥವ್ರು. ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಬರಬೇಕು, ನಾವು ಶಾಸಕ ಪಕ್ಷ ಸಭೆ ಆಗಬೇಕು, ಅಲ್ಲಿ ಸತ್ಯದ ಬಗ್ಗೆ ಗೊತ್ತಾಗಬೇಕು, ಆ ಶ್ರೀ ಕ್ಷೇತ್ರದಲ್ಲಿ ತೀರ್ಮಾನ ಆಗಬೇಕು. ಇದು ನಾನಂತೂ ನಿರ್ಧಾರ ಮಾಡಿದ್ದೇನೆ. ನಾನು ವಿಪಕ್ಷ ನಾಯಕರು ಕೂಡ ಮಾತನಾಡ್ತೇನೆ. ಆ ನಿಟ್ಟಿನಲ್ಲಿ ಅತಿ ಶೀಘ್ರದಲ್ಲೇ ಶಾಸಕ ಪಕ್ಷ ಸಭೆ ಕರಿಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸೊ BJPಯಲ್ಲಿ ಎಂತಹ ಕಥೆ ಅಂದರೆ, ಇಡೀ ದೇಶದಲ್ಲಿ BJP ಟಾಪಲ್ಲಿರುವಾಗ ಇಲ್ಲ ಅತಂತ್ರ ಪರಿಸ್ಥಿತಿ, ಟಾಪು ಇಲ್ಲ ಬಾಟಮು ಇಲ್ಲ, ಅಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಕೊಂಡಿದೆ ಕರ್ನಾಟಕ BJP. DK ಶಿವಕುಮಾರ್ ಅವರು ಆಪ್ರೇಷನ್ ಮಾಡಿಬಿಟ್ರು, ಸಕ್ಸಸ್ ಆಯಿತು, ಗೆಲುವು ಸಿಕ್ತು. ಆಪ್ರೇಷನ್ ಮಾಡದೇ ಇದ್ದಿದ್ರು ಅವ್ರಿಗೆ ಆಪ್ಷನ್ ಇತ್ತು, ಬಟ್ BJP JDSಗೆ ಪೆಟ್ಟು ಕೊಡಬೇಕಿತ್ತು, ಅದನ್ನು ಕೊಟ್ಟರು. ಈಗ ಆರ್ ಅಶೋಕ್, ವಿಜಯೇಂದ್ರ ಇಬ್ಬರೂ ಕೂಡ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಎಲ್ಲ ಬಗೆಯ ಪ್ರಯತ್ನ ಮಾಡ್ತಿದ್ದಾರೆ. ಈಗ ಹೈಕಮಾಂಡ್ ನಾಯಕರಿಗೆ ಹೆಂಗಿದೆ ಇನ್ಪುಟ್ಸ್ ಅಂದರೆ, ಕೇಂದ್ರ ಸಚಿವರುಗಳೇ ಸಾಕು, ಪ್ರಹ್ಲಾದ್ ಜೋಶಿ, ಸೋಮಣ್ಣ, ಇಲ್ಲಿನ ಸೀನಿಯರ್ಸು ಅವರೇ ಸಾಕು. ನೋಡಿ ನಾಯಕತ್ವದ ಕೊರತೆ ಹೆಂಗಿದೆ ಕರ್ನಾಟಕ BJPಯಲ್ಲಿ. ಮೊದಲಿಂದ ಇದ್ದಿದ್ದೆ ಆರೋಪ, ವಿಜಯೇಂದ್ರ ಅವ್ರ ವಿರುದ್ಧ ಬಹಳ ಅಸಮಾಧಾನ ಇತ್ತು. ಇಷ್ಟು ದಿನ 3 ವರ್ಷ ಕಂಪ್ಲೀಟ್ ಆಗೋ ತನಕ, ಬಹುತೇಕ ಇನ್ನೊಂದು 3-4 ತಿಂಗಳಲ್ವಾ ಕಂಪ್ಲೀಟ್ ಆಗಿಬಿಡುತ್ತೆ ಅವರ ಅವಧಿ. ಇಷ್ಟು ದಿನ ಆ ವಿರೋಧಗಳ ನಡುವೆಯೇ ವಿಜಯೇಂದ್ರ ಅವರು ಮುಂದುವರ್ಕೊಂಡು ಬಂದಿದ್ದರು. ಈಗಂತೂ ಇದೇ ಚಾನ್ಸು ಅಂತ ಯಾವ ರೀತಿ ಪೆಟ್ಟು ಕೊಡಲಿದ್ದಾರೆ ಕಾದು ನೋಡಬೇಕು. ಎಲ್ಲರೂ ಪಾಪ ವಿಜೇಂದ್ರ ಅವ್ರ ಕಷ್ಟ ಅರ್ಥ ಆಗತ್ತೆ ನಮಗೆ ಅಂತ ಮಾತಾಡ್ತಿದ್ದಾರೆ. ಆದರೆ ಹೈಕಮಾಂಡ್ ಮಟ್ಟದಲ್ಲಿ ರಿಪೋರ್ಟ್ ಮಾತ್ರ ತುಂಬ ಗಂಭೀರ ಸ್ವರೂಪದ್ದೇ ಆಗಿರುತ್ತೆ. ಅಡ್ಡ ಮತದಾನ ಮಾಡಿದವರ ಪರಿಸ್ಥಿತಿ ಏನಾಗುತ್ತೋ ಗೊತ್ತಿಲ್ಲ. ವಿಜಯೇಂದ್ರ ಆರ್ ಅಶೋಕ್ ಅವ್ರಿಗಂತೂ ದೊಡ್ಡ ಆಘಾತ ಕಾದಿದೆಯಾ ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಿದ್ರೆ. ಮಾಹಿತಿ ಇಷ್ಟ ಆಗಿದೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.